ಸೊ ಹಾಗೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಕ್ಕದಾಗಿ ಖುಷಿಯಾಗಿದ್ದೀರ ಅಂತ ಅನ್ಕೊಂಡಿದೀನಿ. ಸೊ ಫೈನಲಿ ನಾವು 2026 ಬಂದ್ಬಿಟ್ಟಿದೀವಿ. ಸೊ 2026 ಅಂತಂದ್ರೆ ಒಬ್ಬ ಬ್ರದರ್ ಅಂತ ಕಮೆಂಟ್ ಮಾಡಿದಾರೆ ನಮ್ಗೆ. ಇನ್ಸ್ಟಾದಲ್ಲಿ ರೀಲ್ ವಿಡಿಯೋಸ್ ಗಳನ್ನು ಯಾವ ತರ ಅಪ್ಲೋಡ್ ಮಾಡ್ತಾರೆ, ಪ್ರಾಪರ್ ಆಗಿ ಹೆಂಗೆ ಅಪ್ಲೋಡ್ ಮಾಡ್ತಾರೆ, ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದನ್ನೇ ತಿಳಿಸ್ತೀನಿ. ಅಂಡ್ ಇದಕ್ಕಿಂತ ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅದು 2025 ಮಾಡಿದ್ದೆ. ಇವಾಗ ಏನಪ್ಪಾ ಅಂತಂದ್ರೆ 2026 ಬಂದ್ಬಿಟ್ಟಿದೀವಿ. ಅಂಡ್ ಪ್ರಾಸೆಸಿಂಗ್ ಅಪ್ಲೋಡ್ ಮಾಡೋ ಪ್ರಾಸೆಸಿಂಗ್ ಸ್ವಲ್ಪ ಚೇಂಜ್ ಅನ್ನ ಮಾಡ್ತಾನೆ ಇರ್ತಾರೆ. ಅಂಡ್ ಅದು ಸ್ವಲ್ಪ ನಾವು ಅದನ್ನ ಕಲಿಬೇಕಾಗುತ್ತೆ, ಯಾವ ತರ ಮಾಡೋದು, ಅಪ್ಡೇಟ್ ಮೇಲೆ ಅಪ್ಡೇಟ್ ತಗೊಂಡ್ ಬರ್ತಾನೆ ಇರ್ತಾರೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು ಅದು, ಓಕೆನಾ. ಸೊ ಅದಕ್ಕೆ ನಾವ್ ಇವಾಗ ಫೈನಲಿ 2026 ಬಂದ್ಬಿಟ್ಟಿದ್ವಿ. ಸೊ 2026 ಹೆಂಗೆ ಅಪ್ಲೋಡ್ ಮಾಡ್ತಾರೆ ಹೋಗಲ್ಲ ವಿಡಿಯೋನ, ರೀಲ್ ನ ಅಂತ ಎಲ್ಲಾನು ತಿಳಿಸ್ತೀನಿ. ಅಂಡ್ ಆ ಚಾನಲ್ಗೆ ಏನಾದ್ರು ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಅಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ನಿಮ್ಗೆ ಈ ತರ ನಿಮ್ಗೆ 4-5 ತರ ತಿಳಿಸ್ಕೊಡ್ತೀನಿ ರೀಲ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದು. ಓಕೆನಾ, ಇದ್ರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ, ಯಾವ್ದು ನಿಮ್ಗೆ ಒಳ್ಳೆ ರೀತಿಯಾಗಿ ಅನ್ಸುತ್ತೋ ಅದ್ರ ಮುಖಾಂತರ ನೀವು ಅಪ್ಲೋಡ್ ಅನ್ನೋದು ಮಾಡಬಹುದು. ನಿಮ್ಗೆ 4-5 ತರ ತಿಳಿಸ್ಕೊಡ್ತೀನಿ ರೀಲ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದು ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಅಂಡ್ ಎಲ್ಲಾನು ಫಟಾಫಟ್ ಅಂತ ತಿಳ್ಕೊಂಡ್ಬಿಡೋಣ. ಅಂಡ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಕೂಡ ನೀವೇನಾದ್ರು ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೋಬಹುದು. Anand251 ಯೂಸರ್ ನೇಮ್ ಸಿಗುತ್ತೆ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ಸರ್ಚ್ ಮಾಡಿ ಈ ಒಂದು ಐಡಿನ, ಓಕೆನಾ, ನಮ್ದೇ ಆ ಒಂದು ಐಡಿ. ಓಕೆನಾ, ಸೊ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಅಂಡ್ ಎಲ್ಲಾನು ತಿಳ್ಕೊಂಡ್ಬಿಡೋಣ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ರೀಲ್ ವಿಡಿಯೋ ಅಪ್ಲೋಡ್ ಮಾಡೋದು ಪ್ರಾಸೆಸಿಂಗ್ ನಿಮ್ಗೆ ಸ್ವಲ್ಪನೂ ಗೊತ್ತೇ ಇಲ್ಲ, ಸ್ವಲ್ಪನೂ ಐಡಿಯಾನೇ ಇಲ್ಲ ಅನ್ಕೊಳ್ಳಿ. ಓಕೆನಾ, ಅದ್ರಗೋಸ್ಕರ ನೀವೇನು ಮಾಡಂಗಿಲ್ಲ. ಓಕೆನಾ, ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಆಪ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇನ್ಸ್ಟಾಗ್ರಾಮ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿದ ನಂತರ ಇಲ್ಲೇನಪ್ಪಾ ಅಂತಂದ್ರೆ ನಿಮ್ಗೆ ಬರ್ತಾ ಇರುತ್ತೆ ವಿಡಿಯೋಸ್ ಗಳು. ಓಕೆನಾ, ನೀವು ಯಾವ್ದೊಂದು ವಿಡಿಯೋ ನೋಡ್ತಾ ಇದ್ರೆ ಅನ್ಕೊಳ್ಳಿ. ಓಕೆನಾ, ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈ ನೋಡ್ತಾ ಇದ್ರೆ ಅನ್ಕೊಳ್ಳಿ. ಓಕೆನಾ, ವಿಡಿಯೋ ನೋಡ್ತಾ ಇದ್ರೆ ಅನ್ಕೊಳ್ಳಿ. ಓಕೆನಾ, ಸೊ ಅದಾಗಿದ ನಂತರ ಈ ತರ ಬರ್ತಾ ಇರ್ತವೆ ಕೆಲವೊಂದು ಮ್ಯೂಸಿಕ್ದು ಆತರ ಈ ತರ ಎಲ್ಲ ಬರ್ತಾ ಇರ್ತವೆ. ಓಕೆ, ನೋಡ್ತಾ ಇದ್ದೀರಿ ತರ ಎಕ್ಸಾಂಪಲ್. ಇವಾಗ ಇದೇ ಒಂದು ಆಡಿಯೋಗೆ ನೀವು ರೀಲ್ ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಓಕೆನಾ, ಅದ್ರಗೋಸ್ಕರ ನೀವೇನು ಮಾಡಂಗಿಲ್ಲ. ಇಲ್ಲಿ ಕೆಳಗಡೆ ನಿಮ್ಗೊಂದು ಆರೋ ಮಾರ್ಕ್ ಬರ್ತಿದೆ, ನೋಡ್ತಾ ಇದ್ರ ಒಂಥರ ಈ ತರ ಮೇಲೆ ಹೋಗೋ ಆರೋ ಮಾರ್ಕ್, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಕ್ಲಿಕ್ ಆಗಿಲ್ಲ ಅಂಡ್ ಇವಾಗ ಓಪನ್ ನೋಡ್ತಾ ಇದ್ರ ಇವಾಗ ಆ ಒಂದು ಮ್ಯೂಸಿಕ್ ಅನ್ನೋದು ಓಪನ್ ಅನ್ನೋದಾಗಿದೆ. ಓಕೆ, ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಯೂಸ್ ಆಡಿಯೋ ಅಂತಿದೆ, ನೋಡ್ತಾ ಇದ್ರೆ ಯೂಸ್ ಆಡಿಯೋ ಅಂದ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಯೂಸ್ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಮೊಂದು ಫೇಸ್ ಕಾಣಿಸ್ತಿದೆ ಈ ಒಂದು ಜಾಗದಲ್ಲಿ. ಸೊ ಈ ಒಂದು ಜಾಗದಲ್ಲಿ ಫೇಸ್ ಕಾಣಿಸ್ಕೊಂಡಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಆಡಿಯೋ ಅನ್ನೋದು ಮೇಲೇನೆ ಇದೆ. ಓಕೆನಾ, ಇವಾಗ ರೀಲ್ ನ ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಮ್ಯೂಸಿಕ್ ಬರ್ತಾ ಇದೆಯಲ್ವಾ, ಆ ಒಂದು ಮ್ಯೂಸಿಕ್ ತಕ್ಕನಂಗೆ ನೀವು ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೋಬಹುದು. ಇಲ್ಲ ಅಂತ ಒಂದ್ಸರಿ ಟಚ್ ಮಾಡಿದ್ರೆ ಸಾಕು, ನೀವು ರೀಲ್ ಅನ್ನೋದು ಆಗೋಗುತ್ತೆ. ಇವಾಗ ನಾನು ಟಚ್ ಮಾಡ್ತೀನಿ, ಈ ತರ ನೋಡ್ತಾ ಇದ್ರ ಲಾಂಗ್ ನೋಡ್ತಾ ಇದ್ರಿ. ಇವಾಗ ರೀಲ್ ಅನ್ನೋದು ವಿಡಿಯೋ ಅನ್ನೋದು ಆಗ್ತಿದೆ ನಮ್ಗೆ. ಓಕೆನಾ, ಮತ್ತೊಂದ್ಸರಿ ಸ್ಟಾಪ್ ಮಾಡೋಣ ಇದನ್ನ. ಓಕೆ, ಸ್ಟಾಪ್ ಮಾಡ್ಕೊಂಡಿದ ನಂತರ ಇವಾಗ ಏನಪ್ಪಾ ಅಂತಂದ್ರೆ ಇದನ್ನ ನೀವು ಸ್ವಲ್ಪ ನಿಮ್ಮೊಂದು ಫೇಸ್ ಒಂದು ವಿಡಿಯೋ ಮಾಡಿದ್ರೆ ಅದಾಗಿದ್ದ ಬ್ಯಾಕ್ ಕ್ಯಾಮರಾದಿಂದ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ನಿಮ್ಮೊಂದು ಆರು ಮಾರ್ಕ್ ಬರ್ತೀನಿ ನೋಡಿ, ಇದು ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇದೇನಾಗುತ್ತೆ ಅಂತಂದ್ರೆ ಬ್ಯಾಕ್ ಸೈಡ್ ಕ್ಯಾಮ್ರಾದಿಂದ ವಿಡಿಯೋ ಆಗುತ್ತೆ ಇದು ಈ ತರ ಬ್ಯಾಕ್ ಸೈಡ್. ಓಕೆ, ನಾ ಒಂದ್ಸರಿ ಕ್ಲಿಕ್ ಮಾಡ್ತೀನಿ ನಾನು, ನೋಡ್ತಾ ಇದ್ರೆ ಇವಾಗ ಬ್ಯಾಕ್ ಸೈಡ್ ಕ್ಲಿಕ್ ಮಾಡಿದ್ದೇನೆ, ಇದು ಬ್ಯಾಕ್ ಸೈಡ್ ಇಂದ ವಿಡಿಯೋ ಆಗುತ್ತೆ. ನೋಡ್ತಾ ಇದ್ರೆ ಬ್ಯಾಕ್ ಸೈಡ್ ವಿಡಿಯೋ, ಇದು ಬ್ಯಾಕ್ ಸೈಡ್ ವಿಡಿಯೋದಿಂದ ಇದು ವಿಡಿಯೋ ಆಗುತ್ತೆ. ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ತರ, ಅಷ್ಟೇ ವಿಡಿಯೋ ಅನ್ನೋದು ಆಗ್ಬಿಡುತ್ತೆ ಇದು. ಓಕೆ, ನೋಡ್ತಾ ಇದ್ರಿ ತರ ವಿಡಿಯೋ ಅನ್ನೋದು ಆಗ್ತಿದೆ ನಮ್ಗೆ. ಓಕೆ, ನೋಡ್ತಾ ಇದ್ರೆ ಕಂಪ್ಲೀಟ್ ಆಯ್ತು. ಇವಾಗ ಕಂಪ್ಲೀಟ್ ಆಯ್ತು ವಿಡಿಯೋ. ಓಕೆನಾ, ಕಂಪ್ಲೀಟ್ ಆಗಿದ ನಂತರ ಇವಾಗ ಏನ್ ಗೊತ್ತಾ, ಮತ್ತೊಂದ್ಸರಿ ಇಲ್ಲಿ ಈ ತರ ವಾಲ್ಯೂಮ್ ಇಡ್ತೀನಿ ನಾನು. ನೋಡ್ತಾ ಇದ್ರ ವಾಲ್ಯೂಮ್ ಕೂಡ ಬಂದಿದೆ. ಓಕೆ, ಇದೇನಪ್ಪಾ ಅಂತಂದ್ರೆ ಒಂದು ಈಸಿ ಪ್ರಾಸೆಸ್ ಇದು ವಿಡಿಯೋ ಅಪ್ಲೋಡ್ ಮಾಡೋದು. ಈಸಿ ಅಂದ್ರೆ ಈಸಿ ಪ್ರಾಸೆಸ್ ನಿಮ್ಗೆ. ಓಕೆನಾ, ಸೊ ಇದಾಗಿದ ನಂತರ ಇದ್ರಲ್ಲಿ ಏನಪ್ಪಾ ಅಂದ್ರೆ ನೀವೇನಾದ್ರು ಟೆಕ್ಸ್ಟ್ ಗಳನ್ನು ಬರಿಬೇಕು ಅನ್ಕೊಂಡಿದ್ರೆ ಟೆಕ್ಸ್ಟ್ ಗಳನ್ನು ಈ ಒಂದು ಜಾಗದಲ್ಲಿ ಈ ತರ ಬರಿಬಹುದು. ಓಕೆನಾ, ಡನ್ ಕೊಟ್ಬಿಡಿ ಅಷ್ಟೇ, ಒಂದು ಟೆಕ್ಸ್ಟ್ ಬಂದ್ಬಿಡುತ್ತೆ. ಏನಾದ್ರು ಫಿಲ್ಟರ್ ಏನಾದ್ರೆ ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಫಿಲ್ಟರ್ ನೋಡ್ತಾರೆ, ಇಲ್ಲಿ ಸ್ಟಾರ್ ಐಕನ್ ಇದೆ. ಸಿಂಪಲ್ ಆಗಿ ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಬೇಕಾಗಿದ್ದ ಫಿಲ್ಟರ್ 4K 8K ಎಲ್ಲ ಬಂದ್ಬಿಡ್ತವೆ. ನಿಮ್ಗೆ ಯಾವ ಒಂದು ಫಿಲ್ಟರ್ ಬೇಕೋ ಆ ಒಂದು ಫಿಲ್ಟರ್ ನ ಇಲ್ಲಿಂದ ಆಡ್ ಅನ್ನ ಮಾಡ್ಕೋಬಹುದು ಗೈಸ್. ಓಕೆನಾ, ಇದಾಯ್ತಾ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ನೀವೇನಾದ್ರು ವೇಸ್ಟ್ ಪಾರ್ಟ್ ಏನಾದ್ರು ಎಕ್ಸ್ಟ್ರಾ ಹೇಳಿದ್ರೆ ನೀವು ಅದನ್ನ ಕಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಒಂದು ಐಕನ್ ಇದೆ, 2 ಐಕನ್. ಓಕೆನಾ, ವಾಲ್ಯೂಮ್ ತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಇದನ್ನ ಕಟ್ ಮಾಡ್ಕೋಬಹುದು. ಓಕೆ, ವಿಡಿಯೋ ಮೇಲೆ ಟಚ್ ಮಾಡ್ಕೊಳ್ಳಿ ನಂತರ ಈ ಕಡೆ ನೋಡ್ತಾ ಇದ್ರ ಎಕ್ಸಾಂಪಲ್ ಇಲ್ಲಿ ಗಂಟೆ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, 2 ಪಾರ್ಟ್ ಆಗೋಗುತ್ತೆ ವಿಡಿಯೋ. ಈ ಫಸ್ಟ್ ಪಾರ್ಟ್ ಏನಿದೆ ಅದನ್ನ ಡಿಲೀಟ್ ಮಾಡ್ಬಿಟ್ಟು. ಓಕೆನಾ, ಡಿಲೀಟ್ ಆಗೋಯ್ತಾ ಫಸ್ಟ್ ಪಾರ್ಟ್.
ಓಕೆನಾ. ಸೊ ಸೇಮ್ ಪ್ರಾಸೆಸಿಂಗ್ ಅದಾಗಿ ನೀವೇನೋ ಟೆಕ್ಸ್ಟ್ ಬರೆದಿದ್ರಲ್ಲ ಇದನ್ನು ಕೂಡ ನೀವು ಮಿಸ್ ಆಗಿ ಬರೆದ್ಬಿಟ್ಟು ಇದನ್ನ ಡಿಲೀಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಇದೇ ಒಂದು ಜಾಗದಲ್ಲಿ ನಿಮ್ಗೆ ಡಿಲೀಟ್ ಅಂತ ಬರುತ್ತೆ. ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಡಿಲೀಟ್ ಅನ್ನು ಹಾಗೆ ಬರ್ತದೆ ಗೈಸ್. ಓಕೆನಾ. ಮತ್ತೆ ಇದೇನಪ್ಪ ಅಂದ್ರೆ ಇದು ಫಸ್ಟ್ ಸ್ಟೆಪ್ ಅಂದ್ರೆ ಈಸಿಯಾಗಿ ನೀವು ಇದ್ರ ಮುಖಾಂತರ ರೀಲ್ ವಿಡಿಯೋನ ಅಪ್ಲೋಡ್ ಅನ್ನೋದು ಮಾಡ್ಬೋದು ಗೈಸ್. ಓಕೆನಾ. ಇದಾಯ್ತಾ. ಅದಾಗಿದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ರೀಲ್ ವಿಡಿಯೋಸ್ ಏನಪ್ಪಾ ಅಂತಂದ್ರೆ ಮಾಡಿ ಇಟ್ಟಿದ್ದೀರಾ ನೀವು. ಮಾಡಿ ಇಟ್ಟಿದ್ರೆ ಅಂದ್ರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ವಿಡಿಯೋಸ್ ಗಳನ್ನು ಎಡಿಟಿಂಗ್ ಮಾಡಿ ಇಟ್ಟಿರ್ತಾರೆ ಅವರು. ಓಕೆನಾ. ಎಡಿಟಿಂಗ್ ಮಾಡಿ ಇಟ್ಟಿದ ನಂತರ ಆರಾಮಾಗಿ ಅದನ್ನ ಅಪ್ಲೋಡ್ ಮಾಡ್ತಾರೆ ಅವರು. ಓಕೆನಾ. ಸೊ ಅಪ್ಲೋಡ್ ಮಾಡೋ ಪ್ರಾಸೆಸ್ ಏನು ಇಲ್ಲ. ನೀವು ಓಕೆನಾ ಈ ತರ ಬಂದ್ಬಿಡ್ತೀರಾ ಬ್ಯಾಕ್ಗೆ, ಈ ತರ ಬಂದ್ಬಿಡಿ. ಬ್ಯಾಕ್ ಬಂದಿದ ನಂತರ ಇಲ್ಲಿ ನಿಮ್ಗೆ ಪ್ಲಸ್ ಐಕನ್ ಇದೆ ನೋಡ್ತಾರೆ, ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ನೀವು ಎಡಿಟಿಂಗ್ ಮಾಡಿ ಇಟ್ಟಿರ್ತಾರಲ್ವ ವಿಡಿಯೋನ, ಅದೇ ಒಂದು ವಿಡಿಯೋನ ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೀವು. ಓಕೆನಾ. ಎಕ್ಸಾಂಪಲ್ ಈ ಒಂದು ವಿಡಿಯೋ ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಸೆಲೆಕ್ಟ್ ಆಗಿದ ನಂತರ ಇದೇ ಒಂದು ವಿಡಿಯೋ ಏನ್ ಮಾಡ್ತೀನಿ ಅಂತಂದ್ರೆ ಮತ್ತೊಂದ್ಸರಿ ನಾನು ಈ ಒಂದು ಜಾಗದಲ್ಲಿ ನಾನು ಒಂದು ಮ್ಯೂಸಿಕ್ ತಗೊಂತೀನಿ. ನೋಡ್ತಾ ಇದ್ದೀನಿ ಇಲ್ಲಿ ಮ್ಯೂಸಿಕ್ ಅಂತಿದೆ, ಸಿಂಪಲ್ ಆಗಿ ಮ್ಯೂಸಿಕ್ ಮೇಲೆ ತಗೊಂಡಿದ ನಂತರ ನಿಮ್ಗೆ ಬೇಕಾಗಿರೋಂತ ಮ್ಯೂಸಿಕ್ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ KGF ಅಂತ ಸರ್ಚ್ ಮಾಡ್ತೀನಿ. ಸೊ KGF ಅಂತ ಸರ್ಚ್ ಮಾಡಿದ ತಕ್ಷಣ ನೋಡ್ತಾರೆ KGF ಮ್ಯೂಸಿಕ್ ಎಲ್ಲ ಬಂದಾಯ್ತು. ಓಕೆನಾ. KGF ಮ್ಯೂಸಿಕ್ ಎಲ್ಲ ಬಂದಾಯ್ತು. ನಾನು ಇದನ್ನ ಈ ತರ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಾ ನೀವು ಎಷ್ಟು ಬೇಕು ಈ ತರ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಮ್ಯೂಸಿಕ್. ಓಕೆನಾ. ಸೊ ಮ್ಯೂಸಿಕ್ ತಗೊಂಡಿದ್ದ ಮೇಲೆ ಡನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ. ಓಕೆನಾ. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಸೇಮ್ ಪ್ರಾಸೆಸ್ ಏನ ಟೆಕ್ಸ್ಟ್ ಗಳನ್ನು ಬರಿಬೇಕು ಅನ್ನೋ ಟೆಕ್ಸ್ಟ್ ಗಳನ್ನು ಬರಿಬಹುದು. ಇಲ್ಲ ಅಂತಂದ್ರೆ ಈ ಒಂದು ಜಾಗದಲ್ಲಿ ನೀವೇನಾದ್ರು ಫಿಲ್ಟರ್ ಏನಾದ್ರು ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ ನಿಮ್ಮೊಂದು ವಿಡಿಯೋ ಫಿಲ್ಟರ್ ಕೂಡ ಚೇಂಜ್ ಏನಾದ್ರು ಮಾಡ್ಕೋಬಹುದು. 8K, ಫೀಟ್ಗೆ ಎಲ್ಲಾ ಕೇಗಳು ಬಂದಿದೆ, 4K. ಓಕೆನಾ. ಸೊ ಅದಾಗಿದ ನಂತರ ಈ ತರ ನೀವು ವಿಡಿಯೋ ಕ್ವಾಲಿಟಿ ಕೂಡ ಸ್ವಲ್ಪ ಫಿಲ್ಟರ್ ಚೇಂಜ್ ಅನ್ನೋದು ಮಾಡ್ಕೋಬಹುದು. ಅದಾಗಿದ ನಂತರ ಇಲ್ಲೇನಪ್ಪಾ ಅಂದ್ರೆ ವೇಸ್ಟ್ ಪಾರ್ಟ್ ಏನಾದ್ರು ಮಾಡಿದೀರಿ ಅಂತಂದ್ರೆ ವೇಸ್ಟ್ ಪಾರ್ಟ್ ಎಲ್ಲ ಡಿಲೀಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಈ ತರ ನೀವು ಡಿಲೀಟ್ ಅನ್ನೋದು ಮಾಡ್ಕೊಳ್ಳಿ. ಓಕೆನಾ. ಈ ತರ ಬಂದ್ಬಿಟ್ಟು ಈ ತರ ಸ್ವೈಪ್ ಮಾಡ್ಬೋದು. ಈ ತರ ಓಕೆ ನೋಡ್ತಾ ಇದ್ದೀನಿ, ನಾನು ಸ್ವೈಪ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಈ ತರ ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ವಿಡಿಯೋ ಮೇಲೆ ಟಚ್ ಮಾಡ್ಕೊಂಡು ಇಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ಇದೆ. ಓಕೆ ಕಟ್ ಮಾಡ್ಕೊಂಡ್ರೆ ಸಾಕು, ವಿಡಿಯೋ 2 ಪಾರ್ಟ್ ಆಗೋಗುತ್ತೆ. ಡಿಲೀಟ್ ವೇಸ್ಟ್ ಪಾರ್ಟ್ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಅನ್ನೋದು ಮಾಡಬಹುದು ಗೈಸ್. ಓಕೆನಾ. ಸೊ ಈ ತರ ಕೂಡ ನೀವು ಮಾಡ್ಕೋಬಹುದು. ಅದಾಗಿದ ನಂತರ ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ವಾಯ್ಸ್ ಬಂದಿರಲಿಲ್ಲ, ಇಲ್ಲಿ ಬರೀ ಮ್ಯೂಸಿಕ್ ಅಷ್ಟೇ ಬಂದಿದೆ. ಒಂದ್ಸಲ ಟೆಕ್ಸ್ಟ್ ಮಾಡಿ ನೋಡ್ತಾ ಇದ್ರಾ, ನೋಡ್ತಾ ಇದ್ರೆ ಬರೀ ಮ್ಯೂಸಿಕ್ ಅಷ್ಟೇ ಬಂದಿದೆ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ವಿಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ವೇಟಾ ಕ್ಯಾನ್ಸಲ್ ಮಾಡೋಣ ಇದು. ಓಕೆನಾ. ಇವಾಗ ವಿಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ಕಡೆ ನೋಡಂಗಿತ್ತಂದ್ರೆ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಅಂತ ಇರುತ್ತೆ. ನಿಮ್ಗೆ ಎಕ್ಸ್ಟ್ರಾ ಆಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನೀವು. ಓಕೆನಾ. ಸೊ ಎಕ್ಸ್ಟ್ರಾ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ಏನಾಗುತ್ತೆ ಅಂತಂದ್ರೆ ನಮ್ಮೊಂದು ವಿಡಿಯೋ ಇದೆಯಲ್ವಾ, ಅದು ವಿಡಿಯೋ ಕೂಡ ಆಡಿಯೋ ಬಂದ್ಬಿಡುತ್ತೆ ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಕೂಡ ಬರುತ್ತೆ ನಿಮ್ಗೆ. ಓಕೆನಾ. ತೋರಿಸಿ ನಿಮ್ಗೆ ಆಡಿಯೋ ಬಂದ್ಬಿಡ್ತಾ. ಇವಾಗ ನೋಡ್ತಾ ಇದ್ರೆ ಪ್ಲೇ ಮಾಡ್ತೀನಿ ನಾನು, ನೋಡ್ತಾ ಇದ್ರಾ ಅಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಮ್ಯೂಸಿಕ್ ಕೂಡ ಬರ್ತಿದೆ ಅಂಡ್ ಆಡಿಯೋ ಕೂಡ ಬರ್ತಿದೆ ನಮ್ಗೆ. ಓಕೆನಾ. ಸೊ ಇದೇನಪ್ಪಾ ಅಂತಂದ್ರೆ ನೀವು ತಕ್ಕನಂಗೆ ಮ್ಯೂಸಿಕ್ ಕೂಡ ವಾಲ್ಯೂಮ್ ಕೂಡ ನೋಡ್ತಾ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಮ ಒರಿಜಿನಲ್ ವಾಯ್ಸ್ ಕೂಡ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಓಕೆನಾ. ಸೊ ನಿಮ್ಮ ಮ್ಯೂಸಿಕ್ ಕೇಳಿಸ್ತಾ ಇಲ್ಲ ನಿಮ್ಗೆ ಮತ್ತೆ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಇದ್ರ ಮುಖಾಂತರ. ಓಕೆನಾ. ಸೊ ಇದಾಯ್ತಾ. ಅದಾಗಿದ ನಂತರ ಕೆಲವರು ಏನ್ ಮಾಡ್ತಾರೆ ಅಂತ ನೋಡ್ತಾ ಇದ್ರೆ ನಮ್ಗೆ ಮ್ಯೂಸಿಕ್ ಬರ್ತಿದೆ ಅಂಡ್ ವಿತ್ ಆಡಿಯೋ ಕೂಡ ಬರ್ತಿದೆ. ಓಕೆನಾ. ಸೊ ಅದಾಗಿದ ನಂತರ ಈ ಒಂದು ಜಾಗ ನೀವೇನೋ ಸ್ಟಿಕ್ಕರ್ ಗಳನ್ನ ಆಡ್ ಮಾಡ್ಕೋಬೇಕು ಅನ್ಕೊಂಡ್ರೆ ಸ್ಟಿಕ್ಕರ್ ಗಳು ನೋಡ್ತಾ ಡಿಸೈನ್ ಆಗಿ ಸ್ಟಿಕ್ಕರ್ ಗಳು ಬರ್ತಿದಾವೆ. ಈ ಒಂದು ಸ್ಟಿಕ್ಕರ್ ಗಳನ್ನು ಕೂಡ ಆಡ್ ಅನ್ನೋದು ಮಾಡ್ಕೋಬಹುದು ಗೈಸ್. ಓಕೆನಾ. ಸಿಂಪಲ್ ಆಗಂದ್ರೆ ಸಿಂಪಲ್ ಆಗಿ. ಓಕೆನಾ. ಸೊ ಇದ್ರ ಮುಖಾಂತರ ಈ ತರ ಕೂಡ ನೀವು ರೀಲ್ ವಿಡಿಯೋನ ಅಪ್ಲೋಡ್ ಅನ್ನೋದು ಮಾಡಬಹುದು. ಅಂಡ್ ಇನ್ನೊಂದ್ ತರ ತಿಳಿಸ್ಕೊಡ್ತೀನಿ ನಿಮ್ಗೆ. ಇನ್ನೊಂದ್ ತರ ಅಂತಂದ್ರೆ ನೀವು ವಿಡಿಯೋ ಮಾಡಿ ಇಟ್ಟಿರ್ತೀರಲ್ಲ ಫಸ್ಟ್ ಕ್ಯಾಮ್ರಾದಲ್ಲಿ, ಇಲ್ಲಂತ ನೀವು ನಾರ್ಮಲ್ ಕ್ಯಾಮ್ರಾದಲ್ಲಿ. ಓಕೆ ಈ ತರ ನಾರ್ಮಲ್ ಕ್ಯಾಮ್ರಾ ಇರುತ್ತಲ್ಲ, ಈ ಒಂದು ನಾರ್ಮಲ್ ಕ್ಯಾಮ್ರಾದಿಂದ ಕೂಡ ನೀವು ವಿಡಿಯೋ ಮಾಡಿ ಇಟ್ಟಿರ್ತೀರಾ. ಓಕೆ ಎಕ್ಸಾಂಪಲ್ ಇವಾಗ ನಾನು ಮಾಡೇ ತೋರಿಸ್ಬಿಡ್ತೀನಿ ನಿಮ್ಗೆ ಲೈವ್ ಆಗಿ. ಈ ತರ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಓಕೆ ನಾನು ವಿಡಿಯೋ ಮಾಡಿದ್ದೀನಿ ಇವಾಗ. ಓಕೆ ನಾನು ವಿಡಿಯೋ ಮಾಡಿದ್ದೀನಿ ಅನ್ಕೊಳ್ಳಿ. ವಿಡಿಯೋ ಮಾಡ್ಕೊಂಡಿದ ನಂತರ ಸಿಂಪಲ್ ಆಗಿ ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ನೀವು ಕ್ಯಾಮ್ರಾದಿಂದ ಎಲ್ಲೋ ಹೋಗಿದ್ರೆ ಏನೋ ಒಂದು ಕ್ಯಾಪ್ಚರ್ ಮಾಡಿದ್ರೆ ನೀವು, ಓಕೆನಾ ಏನೋ ಕಾಣಿಸ್ದಿರೋ ಅಂತದ್ದು ಏನೋ ಕಾಣಿಸ್ಬಿಡುತ್ತೆ ನಿಮ್ಗೆ. ಓಕೆನಾ ಆವಾಗ ನೀವು ವಿಡಿಯೋ ಮಾಡ್ಬಿಟ್ಟಿದ್ರೆ ಅದನ್ನ. ಓಕೆನಾ ಇವಾಗ ನೀವು ಅದನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ಬೇಕು. ಓಕೆನಾ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಪ್ಲಸ್ ಐಕನ್ ಬರುತ್ತೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಜಾಗದಲ್ಲಿ ಅದೇ ಒಂದು ನಾವು ವಿಡಿಯೋ ಮಾಡಿದ್ರಲ್ವ ಕಾಣಿಸ್ದಿರೋಂಥದ್ದು ಏನೋ ವಿಡಿಯೋ, ಸಿಂಪಲ್ ಆಗಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಈ ಒಂದು ಜಾಗದಲ್ಲಿ ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಫಿಲ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಎಲ್ಲಾನು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿಂದ. ಓಕೆನಾ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಆಗಿ ಅಪ್ಲೋಡ್ ಇಲ್ಲಿಂದ ಸೇಮ್ ಪ್ರಾಸೆಸ್. ಓಕೆನಾ ನೀವೇನ ಕ್ಯಾಪ್ಷನ್ ಕೊಟ್ಕೊಳ್ಳಿ, ವಿಡಿಯೋ ರಿಲೇಟೆಡ್ ಕ್ಯಾಪ್ಷನ್ ಕೊಟ್ಕೊಳ್ಳಿ ನಂತರ ಅಂಡ್ ಆಮೇಲೆ ಈ ಕಡೆ ಎತ್ತಂಗಿತ್ತು ಅಂದ್ರೆ ನಿಮ್ಗೆ ಮೋರ್ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಿಮ್ಗೆ ಅಪ್ಲೋಡ್ ಅಟ್ ಹೈ HD ಕ್ವಾಲಿಟಿ ಅಂತ ಇರುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಓಕೆನಾ ಆನ್ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ನಿಮ್ಮೊಂದು ವಿಡಿಯೋ ಸ್ವಲ್ಪ ಏನಾದ್ರು ಕ್ಯಾಮ್ರಾ ಏನೋ ಸ್ವಲ್ಪ ಕೆಟ್ಟದಾಗಿತ್ತು ಅಂದ್ರೆ ಕೂಡ ಹಂಗೆ ಸ್ವಲ್ಪ ಅಡ್ಜಸ್ಟ್ ಆಯ್ತು ಅಂದ್ರೂ ಕೂಡ ಅಷ್ಟೇ ಇಲ್ಲಿಂದ ಸ್ವಲ್ಪ ಹೈ ಕ್ವಾಲಿಟಿನಲ್ಲಿ ಅಪ್ಲೋಡ್ ಆಗೋ
ಚಾನ್ಸಸ್ ಇರುತ್ತೆ. ನಾನು 100% ಹೇಳ್ತಾ ಇಲ್ಲ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗೋದು ಫುಲ್ HD ನಲ್ಲಿ ಅಂತ, ಸ್ವಲ್ಪ ಬೆಟರ್ ಮಾಡುತ್ತೆ ವಿಡಿಯೋ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಮಾಡಲ್ಲ ಇದು. ಸೊ ನೀವು ಅದು ಆನ್ ಮಾಡ್ಕೊಂಡು ಓಕೆ, ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಓಕೆ, ತೊಂದ್ರೆ ಏನಿಲ್ಲ. ಅದಾಗಿದ್ದ ನೀವೇನಾದ್ರೂ ನಿಮ್ಮೊಂದು ಫಾಲೋವರ್ಸ್ ಏನಾದ್ರು ಕಡಿಮೆ ಇತ್ತು ಅಂತ, ನಿಮ್ಮ ಫ್ರೆಂಡ್ಸ್ ಗೆ ಜಾಸ್ತಿ ಏನಾದ್ರು ಫಾಲೋವರ್ಸ್ ಇತ್ತು ಅಂತಂದ್ರೆ ಇಲ್ಲಿಂದ ನೀವು ಅವ್ರಿಗೆ ಟ್ಯಾಗ್ ಮಾಡ್ಬೋದು. ಟ್ಯಾಗ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ವಿಡಿಯೋ ಅಂಡ್ ಅವರೊಂದು ಅಕೌಂಟ್ ಅಲ್ಲೂ ಕೂಡ ಪೋಸ್ಟ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ನೋಡ್ತಾರೆ ಟ್ಯಾಗ್ ಪೀಪಲ್ ಅಂತ ಇದೆ. ಸಿಂಪಲ್ ಆಗಿ ಈ ಒಂದು ಜಾಗದಲ್ಲಿ ನೀವು ಯಾರಿಗೆ ಟ್ಯಾಗ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದರ ಒಂದು ಅವರೊಂದು ಯೂಸರ್ ನೇಮ್ ಅನ್ನು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಬರುತ್ತೆ, ಸಿಂಪಲ್ ಆಗಿ ಟ್ಯಾಗ್ ಅನ್ನು ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಇದ್ರ ಮುಖಾಂತರ ಈಸಿಯಾಗಿ ನೀವು ರೀಲ್ ಅಪ್ಲೋಡ್ ಅನ್ನೋದು ಮಾಡ್ಕೋಬಹುದು. ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ಆಡ್ ಲೊಕೇಶನ್. ಲೊಕೇಶನ್ ಏನಪ್ಪಾ ಅಂತಂದ್ರೆ ಲೊಕೇಶನ್ ಅಂತಂದ್ರೆ ನಿಮ್ಮೊಂದು ಸರೌಂಡಿಂಗ್ ಅಲ್ಲೇ ವಿಡಿಯೋ ವೈರಲ್ ಆಗ್ಬೇಕು, ನಿಮ್ಮೊಂದು ಲೋಕಲ್ ಅಲ್ಲೇ ವಿಡಿಯೋ ವೈರಲ್ ಆಗ್ಬೇಕು ಅಂತಂದ್ರೆ ನಿಮ್ಮೊಂದು ಲೊಕೇಶನ್ ಕೂಡ ಸೆಲೆಕ್ಟ್ ಅನ್ನೋದು ಮಾಡ್ಕೋಬಹುದು. ಅಂಡ್ ಇಲ್ಲ ಅಂತಂದ್ರೆ ಬೇಡ ನಮ್ಗೆ ಲೋಕಲ್ ಅಲ್ಲೇ ಬೇಡ, ಇಡೀ ಇದ್ರಲ್ಲೇ ವೈರಲ್ ಆಗ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಮೊಂದು ದೇಶ ಬರುತ್ತೆ, ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ರೆ ಸಾಕು. ಅಂಡ್ ಎಲ್ಲ ನಮ್ಮ ಇಂಡಿಯಾದಲ್ಲೆಲ್ಲ ಫುಲ್ ವೈರಲ್ ಆಗ್ಬಿಡುತ್ತೆ ಈ ಒಂದು ವಿಡಿಯೋ, ಓಕೆನಾ. ನೀವೇನಾದ್ರೂ ಹ್ಯಾಶ್ ಟ್ಯಾಗ್ ಏನಾದ್ರು ಹಾಕಂಗಿತ್ತಂದ್ರೆ ಕ್ಯಾಪ್ಷನ್ ಇಲ್ಲಿ ಹ್ಯಾಶ್ ಟ್ಯಾಗ್ ಏನಾದ್ರು ಹಾಕಬಹುದು. ಸಿಂಪಲ್ ಆಗಿ ಇದ್ರ ಮುಖಾಂತರ ವಿಡಿಯೋನು ಅಪ್ಲೋಡ್ ಕೂಡ ಮಾಡಬಹುದು, ಓಕೆನಾ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ನೋಡ್ತಾ ನನ್ನೊಂದು ಅಕೌಂಟ್ ಅಲ್ಲಿ ನೋಡೋಂಗಿತ್ತಂದ್ರೆ Anand2251 ಯೂಸರ್ ನೇಮ್ ಸಿಗುತ್ತೆ. ನಾನು ಇಲ್ಲಿ ನೋಡ್ತಾ ರೀಲ್ ವಿಡಿಯೋಸ್ ಗಳು ಹೆಂಗ್ ಸಿಗುತ್ತೆ ಹಂಗ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಂಗೆ ಏನು ಇಲ್ಲ, ಹೆಂಗ್ ಸಿಗುತ್ತೆ ಹಂಗ ವಿಡಿಯೋ ಮಾಡ್ತಾನೆ ಇರ್ತೀನಿ, ಓಕೆನಾ. ನೋಡ್ತಾ ಇದ್ದೆ ಇವಾಗ ಎಷ್ಟು ವಿಡಿಯೋಸ್ ಪೋಸ್ಟ್ ಮಾಡಿದ್ದೀನಿ, ತುಂಬಾ ಪೋಸ್ಟ್ ಮಾಡಿದ್ದೀನಿ ನಾನು, ಓಕೆನಾ. ಸೊ ಇದೆಲ್ಲ ನೋಡ್ಬೇಕು ಅಂತಂದ್ರೆ ನಮ್ಮೊಂದು ಅಕೌಂಟ್ ಬರಬೇಕಾಗುತ್ತೆ. ನೀವು Anand2251 ಯೂಸರ್ ನೇಮ್ ಸಿಗುತ್ತೆ ನಿಮ್ಗೆ, ಓಕೆನಾ. ಸೊ ಗಾಯ್ಸ್ ನಾನು ಯಾವ ತರ ಇವಾಗ ತಿಳಿಸ್ಕೊಡ್ತೀನಿ ಸೇಮ್ ಅದೇ ತರ ನೀವು ಕೂಡ ವಿಡಿಯೋಸ್ ಗಳನ್ನು ಮಾಡಬಹುದು. ಅಂಡ್ ಇನ್ನೊಂದ್ ತರ ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ. ಯಾವ ತರ ಗೊತ್ತಾ, ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಕ್ಯಾಮ್ರಾ ಐಕನ್ ಬರುತ್ತೆ ನಿಮ್ಗೆ, ಓಕೆ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲಿಂದ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು, ಓಕೆ. ಇಲ್ಲಿ ನೋಡ್ತಾ ನಿಮ್ಗೆ ಫ್ರಂಟ್ ಕ್ಯಾಮ್ರಾ ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಇದೆ ಪ್ರೆಸೆಂಟ್ ಇದೆ. ಇದನ್ನ ಫ್ರಂಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಒಂದು ರೌಂಡ್ ಆರೋ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇದೇನಾಗುತ್ತೆ ಅಂದ್ರೆ ಫ್ರಂಟ್ ಬಂದ್ಬಿಡುತ್ತೆ ನಮ್ಗೆ. ನೋಡ್ತಾ ಈ ತರ ಫ್ರಂಟ್ ಬಂದ್ಬಿಡುತ್ತೆ. ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ ಫ್ರಂಟ್ ಬಂದ್ಬಿಡುತ್ತೆ. ಆವಾಗ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಫಸ್ಟ್ ವಿಡಿಯೋ ಶೂಟ್ ಮಾಡ್ಕೊಳ್ಳಿ. ನೀವ್ ಏನಾದ್ರು ಹೇಳ್ಬೇಕು ಅನ್ಕೊಂಡಿದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಫಿಲ್ಟರ್ ಇದೆ, ನಿಮ್ಗೆ ಯಾವ ಒಂದು ಫಿಲ್ಟರ್ ಬೇಕು ಆ ಒಂದು ಫಿಲ್ಟರ್ ಇಲ್ಲಿಂದ ಚೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡ್ತಾ ಈ ತರ ಫಿಲ್ಟರ್ ನ ಚೂಸ್ ಮಾಡ್ಕೊಳ್ಳಿ. ಯಾವ ಒಂದು ಫಿಲ್ಟರ್ ಬೇಕು ಆ ಒಂದು ಫಿಲ್ಟರ್ ಚೂಸ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿಂದ ನೀವು ವಿಡಿಯೋ ಈ ತರ ಸ್ಟಾರ್ಟ್ ಮಾಡಿ. ನೋಡ್ತಾ ಇದ್ರ ಈ ತರ ನಾನು ಲಾಂಗ್ ಪ್ರೆಸ್ ಮಾಡಿದೀನಿ, ಅದು ವಿಡಿಯೋ ಆಗ್ತಿದೆ ನಮ್ಗೆ, ಓಕೆನಾ. ಸೊ ಈ ತರ ವಿಡಿಯೋ ಆಗಿದ ನಂತರ ಕೂಡ ನೀವೇನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ ಹೇಳ್ಬಿಡಿ, ಓಕೆನಾ. ಹೇಳಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಇದು ಆಟೋಮೆಟಿಕ್ ಆಗಿ ನೋಡ್ತಾ ಇದ್ರೆ ನೀವು ಸ್ಟಾರ್ಟ್ ಮಾಡ್ಬಿಡುತ್ತೆ, ಅಲ್ಲಿಗೆ ಹೋಗುತ್ತೆ, ಅದು ಸ್ಟಾಪ್ ಆಗ್ಬಿಡುತ್ತೆ. ನೋಡ್ತಾ ಇದ್ರೆ ವಿಡಿಯೋ ಅನ್ನೋದು ಇವಾಗ ಒಂದು ವಿಡಿಯೋ ಮಾಡ್ಬಿಟ್ಟಿದ್ದಾರೆ ಅನ್ಕೊಳ್ಳಿ, ಹೆಂಗ್ ಸಿಗುತ್ತೆ ಹಂಗ ವಿಡಿಯೋ ಮಾಡಿದೀವಿ ನಾವು, ಓಕೆನಾ. ಅದಾಗಿದ ನಂತರ ಮ್ಯೂಸಿಕ್ ಕೂಡ ಹಾಕಬಹುದು, ಏನಾದ್ರು ಟೆಕ್ಸ್ಟ್ ಗಳನ್ನು ಕೂಡ ಹಾಕಬಹುದು. ಅಂಡ್ ಇಮೋಜಿ, ಈ ಒಂದು ಜಾಗದಲ್ಲಿ ಇಮೋಜಿ ಕ್ಲಿಕ್ ಮಾಡ್ಕೊಂಡು ಇಮೋಜಿ ಕೂಡ ಹಾಕಬಹುದು. ಅಂಡ್ ಫಿಲ್ಟರ್, ಈ ಒಂದು ಜಾಗದಲ್ಲಿ ಫಿಲ್ಟರ್ ಕೂಡ ಹಾಕಬಹುದು. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಆಡಿಯೋ ಅಂತಂದ್ರೆ ನೀವೇನಾದ್ರೂ ಅಲ್ಲಿ ಏನೋ ಹೇಳ್ಬಿಟ್ಟಿದ್ದೀರಾ, ಮಿಸ್ ಆಗಿ ಏನೋ ಹೇಳ್ಬಿಟ್ಟಿದ್ರೆ ಅದಕ್ಕೆ ಎಕ್ಸ್ಟ್ರಾ ಆಡಿಯೋ ನೀವು ಇಲ್ಲಿಂದ ಸ್ಪೆಷಲ್ ಆಗಿ ಆಡಿಯೋನ ಜನರೇಟ್ ಮಾಡ್ಕೋಬಹುದು. ನೋಡ್ತಾ ಇದ್ದೀರಾ ಆಡಿಯೋ ಕೂಡ ನೀವು ಇಲ್ಲಿಂದ ಸೆಟ್ ಅನ್ನೋದು ಮಾಡ್ಕೋಬಹುದು ಗ್ಯಾಸ್, ಓಕೆನಾ. ಸೊ ಇದಾಯ್ತಾ, ನೋಡ್ತಾ ಇದ್ರೆ ಅದು ಆಡಿಯೋ ಬಂದ್ಬಿಡ್ತು. ಅಂಡ್ ವಿಡಿಯೋದ ಏನಪ್ಪಾ ಅಂತಂದ್ರೆ ಇದನ್ನ ಮ್ಯೂಟ್ ಏನಾದ್ರು ಮಾಡ್ಬೇಕು ಅನ್ಕೊಂಡ್ರೆ ವಿಡಿಯೋದ ಮ್ಯೂಟ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿಂದ ಎಕ್ಸ್ಟ್ರಾ ಆಡಿಯೋ ನೀವು ಜನರೇಟ್ ಕೂಡ ಮಾಡ್ಕೋಬಹುದು ಗೈಸ್, ಓಕೆನಾ. ಫಸ್ಟ್ ಇಷ್ಟೆಲ್ಲ ಪ್ರೋಸೆಸ್ ಇದೆ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಎಲ್ಲಾ ಫ್ಯೂಚರ್ ಕೊಟ್ಟಿದ್ದಾರೆ. ನೀವು ಎಡಿಟಿಂಗ್ ಮಾಡ್ತಾ ಇದೀರ ಅಂತಂದ್ರೆ A to Z ಫ್ಯೂಚರ್ ಕೊಟ್ಟಿದ್ದಾರೆ. ಅಂಡ್ ಇದ್ರಲ್ಲೂ ಕೂಡ ಅಷ್ಟೇ ಸ್ಲೋ ಮೋಷನ್, ಫಾಸ್ಟ್ ಮೋಷನ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ಸಿಂಪಲ್ ಆಗಿ ವಿಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಸ್ಪೀಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸ್ಪೀಡ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಸಾಕು, ಈ ಕಡೆ ಸ್ಕ್ರೋಲ್ ಮಾಡ್ಕೊಂಡು ನಿಮ್ಗೆ ಸ್ಲೋ ಆಗ್ಬಿಡುತ್ತೆ. ನೋಡ್ತಾ ಇದ್ರೆ ತೋರಿಸ್ತೀನಿ, ನೋಡ್ತಾ ಸ್ಲೋ ಆಗ್ಬಿಡುತ್ತೆ ವಿಡಿಯೋ, ಓಕೆ. ಅದೇ ತರ ನೀವು ಈ ಕಡೆ ಸ್ಕ್ರೋಲ್ ಮಾಡ್ಕೊಂಡು ಅದು ವಿಡಿಯೋ ಸ್ಪೀಡ್ ಆಗ್ಬಿಡುತ್ತೆ. ನೋಡ್ತಾ ಇದ್ರ ಪ್ಲೇ ಮಾಡ್ತೀನಿ, ನೋಡ್ತಾ ಎಷ್ಟು ಸ್ಪೀಡ್ ಆಯ್ತು ವಿಡಿಯೋ, ಓಕೆ. ಇದ್ರ ಮುಖಾಂತರ ನೀವು ಸ್ಲೋ ಮೋಷನ್, ಫಾಸ್ಟ್ ಮೋಷನ್ ಎಲ್ಲ ಕೂಡ ಎಡಿಟಿಂಗ್ ಅನ್ನೋದು ಮಾಡ್ಕೋಬಹುದು, ಓಕೆ. ಮತ್ತೆ ವಿಡಿಯೋ ಮೇಲೆ ಟಚ್ ಮಾಡ್ಕೊಳ್ಳಿ ನಂತರ ಸ್ಪ್ಲಿಟ್ ಅಂತ ಇರುತ್ತೆ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು. ಈ ಒಂದು ವಿಡಿಯೋನ ನೀವು ಸ್ಪೀಡ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಇದೇ ಒಂದು ವಿಡಿಯೋನ ಸ್ಪೀಡ್ ಮಾಡ್ಕೋಬಹುದು, ಸ್ಲೋ ಮಾಡ್ಕೋಬಹುದು, ನೀವು ಹೆಂಗ್ ಬೇಕು ಅಂತ ಮಾಡ್ಕೋಬಹುದು. ಅದಾಗಿದ ನಂತರ ಮಧ್ಯದಲ್ಲಿ ಒಂದು ಟ್ರಾನ್ಸಾಕ್ಷನ್ ಎಫೆಕ್ಟ್ ಆಡ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಇಲ್ಲಿ ನೋಡ್ತಾ ಒಂದು ಆರ್ಮರ್ ಕಟ್ ಮಾಡಿದ್ರಲ್ಲ, ಅದೇ ಒಂದು ಆರ್ಮರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ತಾ ಈ ತರ ನಿಮ್ಗೆ ಟ್ರಾನ್ಸಾಕ್ಷನ್ ಎಫೆಕ್ಟ್ ಗಳು ಬರ್ತಾ ಇರ್ತವೆ. ಈ ತರ ನೋಡ್ತಾ ಯಾವ ತರ ಬರ್ತಿದೆ ಟ್ರಾನ್ಸಾಕ್ಷನ್ ಎಫೆಕ್ಟ್, ಓಕೆನಾ. ಇದನ್ನ ಕೂಡ ನೀವು ಆಡ್ ಕೂಡ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ, ಓಕೆನಾ. ಈ ತರ ನೀವು ಎಡಿಟಿಂಗ್ ಮಾಡ್ಕೋಬಹುದು, ಇದ್ರಲ್ಲೇ ಅಪ್ಲೋಡ್ ಮಾಡ್ಕೋಬಹುದು. ಯಾವ್ದೇ ತರ ನಿಮ್ಗೆ ಆಪ್ ಯೂಸ್ ಮಾಡಂಗಿಲ್ಲ ಎಡಿಟಿಂಗ್ ಆಪ್, ಓಕೆನಾ. ನಿಮ್ಗೆ ಅದೇ ತರ ಏನಾದ್ರು ಎಡಿಟಿಂಗ್ ಆಪ್ ನಾನು ಪ್ರಾಪರ್ ಆಗಿ ವಿಡಿಯೋನ ಎಡಿಟಿಂಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ನೀವು ಅಪ್ಲೋಡ್ ಮಾಡ್ಬೋದು. ನಮ್ಮೊಂದು ಚಾನಲ್ ಅಲ್ಲಿ ಎಡಿಟಿಂಗ್ ಯಾವ ತರ ಮಾಡ್ತಾರೆ ಅಂತ ಪ್ರಾಪರ್ ವಿಡಿಯೋ ಇದೆ, ಓಕೆನಾ. ಕ್ಯಾಪ್ಕಟ್ ಅಲ್ಲೇ ನಾನು ಮಾಡಿದೀನಿ. ಸೊ ಡೈಲಾಗ್ ವಿಡಿಯೋನ ಸೊ ಯಾವ ತರ ಮಾಡ್ತಾರೆ ಗೊತ್ತಿಲ್ಲ ಅಂತಂದ್ರೆ ಇದೇ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಸಿಗುತ್ತೆ, ನೋಡ್ಕೊಂಡು ಕೂಡ ನೀವು ಆರಾಮಾಗಿ ಕಲಿಬಹುದು ಗೈಸ್, ಓಕೆನಾ. ಮತ್ತೆ ಗೈಸ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಯಾವ ತರ ಇನ್ಸ್ಟಾದಲ್ಲಿ ರೀಲ್ ವಿಡಿಯೋಸ್
ಗಳನ್ನ ಮಾಡ್ತಾರೆ ಅಂತ ನಿಮ್ಗೆ ಈ ತರ 3-4 ತರ 5-6 ತರ ತಿಳಿಸ್ಕೊಟ್ಟಿದೀನಿ ರೀಲ್ ವಿಡಿಯೋಸ್ ಗಳನ್ನು ಯಾವ ತರ ಮಾಡ್ತಾರ ಅಂತ. ಅಂಡ್ ಇದೆಲ್ಲ ಸ್ಟೆಪ್ಸ್ ಏನಪ್ಪಾ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸದಾಗಿ ಬಂದಿರ್ತಾರಲ್ವ ಒಬ್ರು, ಅವ್ರಿಗೆ ಇನ್ಸ್ಟಾದಲ್ಲಿ ರೀಲ್ ವಿಡಿಯೋಸ್ ಗಳನ್ನು ಮಾಡೋ ಐಡಿಯಾನೇ ಇಲ್ಲ, ಓಕೆನಾ, ಅಂತವ್ರು ಇದನ್ನ ಫಾಲೋ ಅನ್ನೋದು ಮಾಡಬಹುದು. ಅಲ್ಲೇ ನಿಮ್ಗೆ ಎಡಿಟಿಂಗ್ ಮಾಡಿ ಪ್ರಾಪರ್ ಆಗಿ ಮಾಡ್ತೀನಿ ಅಂತಂದ್ರೆ ಆರಾಮಾಗಿ ಎಡಿಟಿಂಗ್ ಮಾಡ್ಬಿಟ್ಟು ಅಪ್ಲೋಡ್ ಅನ್ನೋದು ಮಾಡಬಹುದು ಗೈಸ್, ಓಕೆನಾ. ನಾನು ವಿಡಿಯೋ ಕೂಡ ಮಾಡಿದ್ದೇನೆ ಅದ್ರ ಬಗ್ಗೆ ಕೂಡ, ಓಕೆನಾ, ನಮ್ಮೊಂದು ಚಾನಲ್ ಅಲ್ಲಿ ಇದೆ, ಓಕೆನಾ. ಸೊ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡ್ಬೋದು, ಎಲ್ಲಾದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು, ನಿಮ್ಮ ಅನಿಸಿಕೆ ನಂಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.